ವಿಜೇಂದ್ರ ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಕೈ ಬಿಡೋದಕ್ಕೆ ಮೀನಾಮೇಷ ಮಾಡ್ತಾ ಇರ್ತಕ್ಕಂಥ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನಸೌಧ ಮುತ್ತಿಗೆಯನ್ನು ನಾವು ಹಾಕ್ತಾ ಇದ್ದೇವೆ. ನಾನು ವಿರೋಧ ಪಕ್ಷದ ನಾಯಕರು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ವಿಧಾನಸೌಧ ಮುತ್ತಿಗೆಯನ್ನು ಹಾಕ್ತಾ ಇದ್ದೇವೆ. ಈಗಾಗಲೇ ವಿಜೇಂದ್ರ ಅವ್ರನ್ನ ಕಳೆದು ವಿಧಾನಸೌಧದ ಮುಂಭಾಗದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸ್ಥಳದಲ್ಲಿದ್ದಾರೆ. ಅವರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಪ್ರಯತ್ನದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅವರು ಕೂಡ ಮಾತನಾಡ್ತಾ ಇದ್ರು, ಅಂದ್ರೆ ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ, ಹೀಗಾಗಿ ಇದರ ವಿರುದ್ಧವಾಗಿ ಹೋರಾಟ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ನೋಡಿ, ಇದು ಪ್ರಕರಣ ಏನು ಅಂತ ಅಂದ್ರೆ, ಈ ಹಿಂದೆ 2024ರಲ್ಲಿ ನಾಗೇಂದ್ರ ಅವರು ಸಚಿವರಾಗಿದ್ದಂತಹ ಸಂದರ್ಭ, ಆಗ ನಡೆದಂತಹ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ, ಸುಮಾರು 89 ಕೋಟಿಯಷ್ಟು ಹಗರಣ ಆಗಿದೆ. ಅಂದ್ರೆ ವಾಲ್ಮೀಕಿ ನಿಗಮದ ಹಣವನ್ನ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ, ಅದರಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿದೆ ಅನ್ನುವಂತಹ ವಿಚಾರದಲ್ಲಿ ಒಬ್ಬ ಅಧಿಕಾರಿ ಸೂಸೈಡ್ ಅನ್ನ ಮಾಡ್ಕೊಳ್ತಾರೆ. ಅದು ಅವರು ಬರೆದಂತಹ ಪತ್ರದ ಮುಖಾಂತರವಾಗಿ ಈ ಕೇಸ್ ದೊಡ್ಡ ಮಟ್ಟದ ಬೆಳವಣಿಗೆಯನ್ನ ಪಡೆದುಕೊಳ್ಳುತ್ತೆ. ಯಾವಾಗ ಸಿಬಿಐ ಎಂಟ್ರಿ ಆಯಿತು, ಸಿಬಿಐ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುತ್ತೆ. ಅದರಲ್ಲಿ ಬಿ ನಾಗೇಂದ್ರ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಅಂದ್ರೆ ಸುಮಾರು 1,20,20 ಲಕ್ಷದಷ್ಟು ಸಚಿವರ ಸಂಬಂಧಪಟ್ಟಂತಹ ಅಂದ್ರೆ ಸಂಬಂಧಿಗಳ ಖಾತೆಗೆ ಹೋಗಿದೆ ಅನ್ನುವಂತಹ ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಜೊತೆಗೆ ಬೇನಾಮಿ ವಾಹನವನ್ನ ಬಳಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಿಬಿಐನಲ್ಲಿ ಒಂದು ಚಾರ್ಜ್ ಶೀಟ್ ಅಲ್ಲಿ ಅವರ ಹೆಸರು ಉಲ್ಲೇಖ ಆಗುತ್ತೆ. ಅದಾದ ನಂತರದಲ್ಲಿ ಬಹಳ ಈ ರೀತಿ ಪ್ರತಿಭಟನೆಗಳು, ಆರೋಪಗಳ ಮಧ್ಯದಲ್ಲಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. ಈಗ 2.0 ಸರ್ಕಾರ ಏನು ಬಂತು, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರು, ಸಚಿವ ಸಂಪುಟ ಆಯ್ತು, ರವಿಕುಮಾರ್ ಮಾತನಾಡ್ತಾ ಇದ್ದಾರೆ. ಸಂಬಂಧಿಕರು ಆಮೇಲೆ 20 ಕೋಟಿ ಬಳ್ಳಾರಿ MP ಎಲೆಕ್ಷನ್ ಖರ್ಚಾಗಿದೆ, 187 ಕೋಟಿನಲ್ಲಿ ತೆಲಂಗಾಣ ಎಲೆಕ್ಷನ್ ಖರ್ಚು ಮಾಡಿದೆ. ಇದೆಲ್ಲ ತನಿಖೆಯಿಂದ ಬಂದಿರತಕ್ಕಂಥ ಸತ್ಯಗಳು. ವಿರೋಧ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ನೋಡ್ರಿ, ಗುಂಡಾಗರ್ದಿ ಮಾಡಿಕೊಂಡು ರಾಜಕೀಯದಲ್ಲಿ ಮೇಲ್ ಬಂದಿರತಕ್ಕಂಥವ್ರು ಯಾರು ಅಂತೇಳಿ ರಾಜ್ಯದ ಜನತೆ ಗೊತ್ತಿದೆ. ಗುಂಡಾಗಿರಿ ಮಾಡ್ಕೊಂಡು ಅವರು ರಾಜಕೀಯ ಜೀವನವನ್ನ ರೂಪಿಸ್ಕೊಂಡಿರ್ತಕ್ಕಂಥವ್ರು. ಇವತ್ತು ಮುಖ್ಯಮಂತ್ರಿಗಳು ನಮ್ಮನ್ನ ಗುಂಡಾಗರ್ದಿ ಅಂತ ಹೇಳಿದ್ದಾರೆ. ಇವತ್ತು ಅವ್ರು ಯಾವ ರೀತಿ ಗುಂಡಾಗರ್ದಿ ಮಾಡಿದ್ದಾರೆ ರಾಜ್ಯದ ಜನತೆಗೂ ಗೊತ್ತಿದೆ, ಬೆಂಗಳೂರು ಜನರಿಗೂ ಕೂಡ ಗೊತ್ತಿದೆ. ಇವತ್ತು ನಾವು ಪ್ರಾಮಾಣಿಕವಾಗಿ ದಲಿತರ ಪರವಾಗಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ JDS ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಇಂಥ ಸಂದರ್ಭ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನ್ನ ಇವತ್ತು ಗುಂಡಾಗಳು ಅಂತೇಳಿ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ನೀವು ಗುಂಡಾಗಳು, ಡಿ.ಕೆ. ಶಿವಕುಮಾರ್ ಅವರೇ ನೀವು ಗುಂಡಾಗಳು. ಇವತ್ತು ಗುಂಡಾಗರ್ದಿ ಏನು ಅಂತೇಳಿ ನಿಮಗಿಂತ ಇನ್ಯಾರು ಕೂಡ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ನಮ್ಮ ಇದು ವಿಜೇಂದ್ರ ಅವರ ಮಾತು.